ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಚೊಳಚಗುಡ್ಡ ಗ್ರಾಮದಲ್ಲಿ ಜೂನ್ 26/6/2025 ನಶಾ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆದ ಅಮರನಾಥ್ ರೆಡ್ಡಿ ಇವರ ಆದೇಶದ ಮೇರೆಗೆ ಈ ದಿವಸ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಭಾರತ ಸರ್ಕಾರವು ರಾಷ್ಟ್ರದಲ್ಲಿ ಮಾದಕ ವಸ್ತುಗಳ ವ್ಯಸನದ ಪ್ರವೃತ್ತಿಯ ಬಗ್ಗೆ ಸರ್ವೆ ಮಾಡಲು ಭಾರತ ಸರ್ಕಾರ ನಶಾ ಮುಕ್ತ ಭಾರತ ಅಥವಾ ಡ್ರಗ್ ಮುಕ್ತ ಭಾರತ ಅಭಿಯಾನವನ್ನ ಕೈಗೊಂಡಿರುತ್ತೆ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಚೊಳಚಗುಡ್ಡ ಗ್ರಾಮದ ಮಾತೋಶ್ರೀ ಗುರುದೇವಿ ವೀರಭದ್ರಯ್ಯ ಹಿರೇಮಠ ಪ್ರೌಢಶಾಲೆ, ಬದಾಮಿ ಪೊಲೀಸ್ ಶ್ರೀ ವಿಠಲ ನಾಯಕ PSI ಸರ್ ಶಾಲಾ ಮಕ್ಕಳಿಗೆ ಪ್ರಮಾಣ ವಚನದ ಮೂಲಕ ಶಾಲಾ ಮಕ್ಕಳಿಗೆ ಪ್ರತಿಜ್ಞಾ ಬೋಧನೆಯನ್ನ ಮಾಡಿದ್ರು. ಬಾಗಲಕೋಟೆ ಜಿಲ್ಲೆಯ ಪ್ರತಿಯೊಂದು ಶಾಲೆಗೂ ಈ ವಿಷಯವನ್ನ ಮುಟ್ಟಬೇಕು ಅಂತ ಬಾಗಲಕೋಟೆ ಜಿಲ್ಲೆಯ ಮಾನ್ಯ ವರಿಷ್ಠಾಧಿಕಾರಿ ಶ್ರೀ ಅಮರನಾಥ್ ರೆಡ್ಡಿ ಅವರು ಹೇಳಿದ್ರು. ಬದಾಮಿ ಪೊಲೀಸ್ ಶ್ರೀ ವಿಠಲ್ ನಾಯಕ ಸರ್ ಚೋಳದ ಗುಡ್ಡದ ಶಾಲೆಗೆ ತಾವೇ ಖುದ್ದಾಗಿ ಹೋಗಿ ತಿಳುವಳಿಕೆ ಹೇಳಿದ್ದಾರೆ. ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಶ್ರೀ ಅಮರನಾಥ್ ರೆಡ್ಡಿ ಸಾಹೇಬರು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮುಕ್ತ ದಿನಾಚರಣೆಯ ಪ್ರಯುಕ್ತ ಪ್ರತಿಯೊಂದು ಶಾಲೆಗೆ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿಯೊಂದು ಶಾಲೆಗೆ ಈ ವಿಷಯನ ಮನಮುಟ್ಟಿಸಬೇಕು. ಮಾದಕ ವ್ಯಸನಕ್ಕೆ ಯಾರು ತುತ್ತಾಗಬಾರ್ದು, ಆ ಒಂದು ವಿಷಯ ಸಂಕೋಲೆಯಲ್ಲಿ ಸಿಕ್ಕು ನರಳಾಗಬಾರ್ದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ಇಟ್ಟುಕೊಂಡು ನಮ್ಮ ಪೊಲೀಸರ ವತಿಯಿಂದ ಎಲ್ಲ ಶಾಲೆಗಳಿಗೆ, ಎಲ್ಲ ಮಕ್ಕಳಿಗಳಿಗೆ ಪ್ರಮಾಣ ಪತ್ರವನ್ನು ಒದಗಿಸಿದ್ದಾರೆ. ನಿಮಗೆಲ್ಲ ಬಂದು ತಲುಪಿದವ? ಕೇಳಿಸ್ತದ ಮಾತಾಡೋದು? ನಿಮಗೆಲ್ಲ ಬಂದು ತಲುಪಿದವ? ಏನ್ ಮಾಡ್ತೀರ ಅದನ್ನೆಲ್ಲ ಇಟ್ಕೊಂಡು? ಅದ್ರ ಬಗ್ಗೆ ತಿಳ್ಕೋಬೇಕು. ಏನ್ ಮಾದಕ ವ್ಯಸನ ಸಮಾಜ ಎತ್ತಕ್ಕಾಗ್ತಿದೆ, ಸಮಾಜ ಸ್ವಾಸ್ಥ್ಯ ಹೇಗೆ ಹಾಳಾಗ್ತಿದೆ, ಮಾದಕ ವ್ಯಸನ ತುತ್ತಾದಂತ ವಿದ್ಯಾರ್ಥಿಯ ಭವಿಷ್ಯವೇನು, ಅವ್ರ ತಂದೆ ತಾಯಿಗಳು ಏನು ಕಷ್ಟಪಟ್ಟಿದ್ದಾರೆ ಅವ್ರ ಸಲುವಾಗಿ, ಅವರ ಮುಂದಿನ ಜೀವನದ ಬಗ್ಗೆ ತಿಳ್ಕೊಳ್ಬೇಕಾದ್ದು ಸಾಕಷ್ಟು. ಈ ಮಾದಕ ವ್ಯಸನ ಅಂತಕ್ಕಂಥದ್ದು ಕೇವಲ ಒಂದು ಊರಿಗೆ, ತಾಲೂಕಿಗೆ ಮಾತ್ರ ಸೀಮಿತವಾಗಿಲ್ಲ, ದೇಶದಲ್ಲಿ ಪ್ರಸರಿಸಿ ಯುವ ಜನತೆಯನ್ನ ಒಂದು ಕೂಪಕ್ಕೆ ತಳ್ತಾರೆ. ಅವರ ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯದ ಮೇಲೆ, ಮಾನಸಿಕ ಆರೋಗ್ಯದ ಮೇಲೆ, ಕುಟುಂಬದ ಮೇಲೆ, ಸಮಾಜದ ಮೇಲೆ, ದೇಶದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಈ ಮಾದಕ ವಸ್ತುವನ್ನ ಕೂಲಂಕಷವಾಗಿ ತಿಳಿದುಕೊಂಡು ನೋಡಲಾಗಿ ಇದು ಅಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಮಾದಕ ವ್ಯಸನ ಅಂತಕ್ಕಂಥದ್ದು ಪ್ರಪಂಚದ 190 ರಾಷ್ಟ್ರಗಳಲ್ಲಿ ವ್ಯಾಪಕವಾದಂತ ಪರಿಣಾಮನ ಬೀರ್ತದೆ. 190 ರಾಷ್ಟ್ರಗಳದ ನಾಗರಿಕರು ಇದರ ಬಲಿಯಾಗ್ತಿದ್ದಾರೆ. ಅದು ಎಷ್ಟು ವಯಸ್ಸಿನವರು? ಕೇವಲ 30 ವಯಸ್ಸಿನ ಒಳಗಿನ ಯುವಕರು ಅದಕ್ಕೆ ಬಲಿಯಾಗಿ. ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಹಾಗೂ ಶಾಲಾ ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಪೂರ್ಣಾನಂದ ಎಸ್ಕುರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.